ಮಾಡಂಗಿಲ್ಲ, ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಗುತ್ತೆ. ರಾಜಧಾನಿ ಸಜ್ಜಾಗಿದೆ. ರಾತ್ರಿ 1 ಗಂಟೆಗೆ ಎಲ್ಲಾ ಪಬ್ ಬಾರ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಖಾಕಿ ಕಣ್ಗಾವಲು ಇರುತ್ತೆ. ಮಧ್ಯರಾತ್ರಿ 1 ಗಂಟೆಗೆ 12 ಗಂಟೆಗೆ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ 1 ಗಂಟೆಗೆ ಕ್ಲೋಸ್ ಆಗುತ್ತೆ ಪಬ್ ಬಾರ್ ಎಲ್ಲವೂ ಕೂಡ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ಚಲಾಯಿಸ್ತಾ ಇರ್ತಾರೆ. ಸಾಕಷ್ಟು ಖಾಕಿ ಕಣ್ಗಾವಲು, ಬಿಗಿಯಾದಂತಹ ಕಣ್ಗಾವಲು ಇರುತ್ತೆ. ಎಲ್ಲ ಕಡೆ ಸಿಸಿಟಿವಿ ಕೂಡ ಇರುತ್ತೆ. ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಂಗಿಲ್ಲ. ಖುಷಿಯಾಗಿ ಆಚರಣೆ ಮಾಡಿ ಸೀದಾ ಮನೆಗೆ ಹೋಗ್ಬೋದು. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಹೊಸ ವರ್ಷದ ಆಚರಣೆಗೆ ಯಾವುದೇ ತರಹದ ಬ್ರೇಕ್ ಇಲ್ಲ. ಬದಲಾಗಿ ಮಧ್ಯರಾತ್ರಿ 1 ಗಂಟೆಗೆ ಪಬ್ ಬಾರ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಬೇಕು ಅಂತ ಪೊಲೀಸರು ರೂಲ್ಸ್ ಮಾಡಿದ್ದಾರೆ. ಯಾಕಂತಂದ್ರೆ ಸೇಫ್ಟಿ ದೃಷ್ಟಿಯಿಂದ ಕೂಡ ಅದು ಮುಖ್ಯ ಆಗತ್ತೆ. 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಎಲ್ಲಾ ಕಡೆ ಕಳೆದ ವರ್ಷ ನೀವು ನೆನ್ಪು ಮಾಡ್ಕೊಳ್ಬಹುದು, ಎಲ್ಲಾ ಕಡೆ ಪೊಲೀಸರು, ಸಿಕ್ಕಾಪಟ್ಟೆ ಜನ ಪೊಲೀಸರು. ಹಾಗೆಯೇ ಸಿಸಿಟಿವಿ ಫುಟೇಜಸ್, ಸ್ಟ್ರಿಕ್ಟ್ ಮಾನಿಟರಿಂಗ್ ನಡೀತಾ ಇರುತ್ತೆ. ಯುವ ಜನತೆ ಹೊಸ ವರ್ಷದ ಸಂಭ್ರಮದಲ್ಲಿ ಹೇಗೋ ನಡ್ಕೊಳ್ಳೋ ಹಾಗಿಲ್ಲ. ಬಹಳ ಸ್ಟ್ರಿಕ್ಟ್ ವಿಜಿಲೆನ್ಸ್ ಇರುತ್ತೆ. ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಖುಷಿ ಪಡಿ, ಸಂಭ್ರಮ ಪಡಿ, ಆದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ. ನೀವು ಖುಷಿ ಪಡಿ, ಮತ್ತೊಬ್ಬರನ್ನು ಖುಷಿ ಪಡೋದಕ್ಕೆ ಬಿಡಿ. ಇನ್ನೊಬ್ಬರ ಸಂತೋಷಕ್ಕೆ ಭಂಗ ತರಬೇಡಿ, ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬೇಡಿ. ಸರ್ಕಾರ ರೂಪಿಸಿರ್ತಕ್ಕಂಥ ನಿಯಮಗಳನ್ನ ಪಾಲಿಸಿ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳಿ. ಇದು ಸರ್ಕಾರ ಹೇಳುವಂತ ವಿಚಾರ. ಈ ಕಡೆ ನ್ಯೂ ಇಯರ್ ಸಂಭ್ರಮಕ್ಕೆ ಇಡೀ ನಗರ ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನ, ಅಂದ್ರೆ ಅವರನ್ನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮತ್ತೆ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಎಂಜಿ ರೋಡ್ ಅಲ್ಲಿ ಇದ್ದೀವಿ. ಎಂಜಿ ರೋಡ್ ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಅಂದ್ರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ ಗಳನ್ನ ಹಾಕುವಂತದ್ದು, ಮತ್ತೆ ಅಂದ್ರೆ ಅವರ ಯಾವ ರೀತಿ ಮೂವ್ಮೆಂಟ್ಸ್ ಗಳಿರಬೇಕು, ಮತ್ತೆ ಅವರು ಯಾವ ರೀತಿ ಪಾಸ್ ಆಗಬೇಕು, ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸುಮಾರು ಒಂದು 200ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರಬಹುದು, ಹೈ ಡೆಫಿನೇಷನ್ ಸಿಸಿಟಿವಿಗಳೇನಿದೆ ಆ ಸಿಸಿಟಿವಿಗಳನ್ನ ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದ್ರೆ ಈ ರೀತಿ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂತದ್ದು ಮತ್ತೆ ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ಈ ಒಂದು ಪೊಲೀಸರು ಆ ಒಂದು ಕ್ಯಾಮೆರಾಗಳನ್ನ ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಯಾರಿಗೆ ತೊಂದರೆ ಆದ್ರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯ ಸುರಕ್ಷತೆಗಳನ್ನ ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು, ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ. ಇಲ್ಲಿ ಕೂಡ ಲೇಡಿ ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಕ್ಯಾಂಪ್ ನಲ್ಲಿ ಅವರು ಒಂದು ಹೋಗಬಹುದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದಾಗಿದೆ. ಅಂದ್ರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು, ಮತ್ತೆ ಏನಾದ್ರೂ ಕಿರುಕುಳ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನ ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನ ಕೂಡ ಇಲ್ಲಿ ಹಾರಿಸಲಾಗುತ್ತೆ. ಅಂದ್ರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು, ಅಂದ್ರೆ ಲಾ ಅಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು
ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡೆಪ್ಯೂಟ್ ಮಾಡೋದಕ್ಕೆ ಮತ್ತೆ ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತೆ ಗೋವಾ ಇನ್ನಿತರ ಭಾಗದಲ್ಲಿ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲ್ತುಳಿತ ಪ್ರಕರಣಗಳು ನಡೆಯಿತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಅಂದ್ರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನ ಆಚರಿಸಿಕೊಳ್ಳಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಏನೂ ಮಾಡಂಗಿಲ್ಲ, ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಗುತ್ತೆ. ರಾಜಧಾನಿ ಸಜ್ಜಾಗಿದೆ. ರಾತ್ರಿ 1 ಗಂಟೆಗೆ ಎಲ್ಲಾ ಪಬ್ ಬಾರ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಖಾಕಿ ಕಣ್ಗಾವಲು ಇರುತ್ತೆ. ಮಧ್ಯರಾತ್ರಿ 1 ಗಂಟೆಗೆ 12 ಗಂಟೆಗೆ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರೆ 1 ಗಂಟೆಗೆ ಕ್ಲೋಸ್ ಆಗುತ್ತೆ ಪಬ್ ಬಾರ್ ಎಲ್ಲವೂ ಕೂಡ. ಬೆಂಗಳೂರಿನ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ಚಲಾಯಿಸ್ತಾ ಇರ್ತಾರೆ. ಸಾಕಷ್ಟು ಖಾಕಿ ಕಣ್ಗಾವಲು, ಬಿಗಿಯಾದಂತಹ ಕಣ್ಗಾವಲು ಇರುತ್ತೆ. ಎಲ್ಲ ಕಡೆ ಸಿಸಿಟಿವಿ ಕೂಡ ಇರುತ್ತೆ. ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಂಗಿಲ್ಲ. ಖುಷಿಯಾಗಿ ಆಚರಣೆ ಮಾಡಿ ಸೀದಾ ಮನೆಗೆ ಹೋಗ್ಬೋದು. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಹೊಸ ವರ್ಷದ ಆಚರಣೆಗೆ ಯಾವುದೇ ತರಹದ ಬ್ರೇಕ್ ಇಲ್ಲ. ಬದಲಾಗಿ ಮಧ್ಯರಾತ್ರಿ 1 ಗಂಟೆಗೆ ಪಬ್ ಬಾರ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಬೇಕು ಅಂತ ಪೊಲೀಸರು ರೂಲ್ಸ್ ಮಾಡಿದ್ದಾರೆ. ಯಾಕಂತಂದ್ರೆ ಸೇಫ್ಟಿ ದೃಷ್ಟಿಯಿಂದ ಕೂಡ ಅದು ಮುಖ್ಯ ಆಗತ್ತೆ. 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಎಲ್ಲಾ ಕಡೆ ಕಳೆದ ವರ್ಷ ನೀವು ನೆನ್ಪು ಮಾಡ್ಕೊಳ್ಬಹುದು, ಎಲ್ಲಾ ಕಡೆ ಪೊಲೀಸರು ಇದ್ರು. ಸಿಕ್ಕಾಪಟ್ಟೆ ಜನ ಪೊಲೀಸರು, ಹಾಗೆಯೇ ಸಿಸಿಟಿವಿ ಫುಟೇಜಸ್, ಸ್ಟ್ರಿಕ್ಟ್ ಮಾನಿಟರಿಂಗ್ ನಡೀತಾ ಇರುತ್ತೆ. ಯುವ ಜನತೆ ಹೊಸ ವರ್ಷದ ಸಂಭ್ರಮದಲ್ಲಿ ಹೇಗೋ ನಡ್ಕೊಳ್ಳೋ ಹಾಗಿಲ್ಲ. ಬಹಳ ಸ್ಟ್ರಿಕ್ಟ್ ವಿಜಿಲೆನ್ಸ್ ಇರುತ್ತೆ. ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಖುಷಿ ಪಡಿ, ಸಂಭ್ರಮ ಪಡಿ, ಆದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ. ನೀವು ಖುಷಿ ಪಡಿ, ಮತ್ತೊಬ್ಬರನ್ನು ಖುಷಿ ಪಡೋದಕ್ಕೆ ಬಿಡಿ. ಇನ್ನೊಬ್ಬರ ಸಂತೋಷಕ್ಕೆ ಭಂಗ ತರಬೇಡಿ, ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಬೇಡಿ. ಸರ್ಕಾರ ರೂಪಿಸಿರ್ತಕ್ಕಂಥ ನಿಯಮಗಳನ್ನ ಪಾಲಿಸಿ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳಿ. ಇದು ಸರ್ಕಾರ ಹೇಳುವಂತ ವಿಚಾರ. ಈ ಕಡೆ ನ್ಯೂ ಇಯರ್ ಸಂಭ್ರಮಕ್ಕೆ ಇಡೀ ನಗರ ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನ ಅಂದ್ರೆ ಅವರನ್ನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮತ್ತೆ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಎಂಜಿ ರೋಡ್ ಅಲ್ಲಿ ಇದ್ದೀವಿ. ಎಂಜಿ ರೋಡ್ ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಅಂದ್ರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ ಗಳನ್ನ ಹಾಕುವಂತದ್ದು, ಮತ್ತೆ ಅಂದ್ರೆ ಅವರ ಯಾವ ರೀತಿ ಮೂವ್ಮೆಂಟ್ಸ್ ಗಳಿರಬೇಕು, ಮತ್ತೆ ಅವರು ಯಾವ ರೀತಿ ಪಾಸ್ ಆಗಬೇಕು ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸುಮಾರು ಒಂದು 200ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರಬಹುದು ಹೈ ಡೆಫಿನೇಷನ್ ಸಿಸಿಟಿವಿಗಳೇನಿದೆ ಆ ಸಿಸಿಟಿವಿಗಳನ್ನ ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದ್ರೆ ಈ ರೀತಿ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂತದ್ದು ಮತ್ತೆ ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದ್ರೆ ಈ ಒಂದು ಪೊಲೀಸರು ಆ ಒಂದು ಕ್ಯಾಮೆರಾಗಳನ್ನ ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಯಾರಿಗೆ ತೊಂದರೆ ಆದ್ರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯ ಸುರಕ್ಷತೆಗಳನ್ನ ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ. ಇಲ್ಲಿ ಕೂಡ ಲೇಡಿ ಪೊಲೀಸ್ ಮ್ಯಾನ್ಗಳನ್ನ ಡೆಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಕ್ಯಾಂಪ್ ನಲ್ಲಿ ಅವರು ಒಂದು ಹೋಗಬಹುದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದಾಗಿದೆ. ಅಂದ್ರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು, ಮತ್ತೆ ಏನಾದರೂ ಕಿರುಕುಳ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನ ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನು ಕೂಡ
ಇಲ್ಲಿ ಹಾರಿಸಲಾಗುತ್ತೆ. ಅಂದ್ರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು ಅಂದ್ರೆ ಲಾ ಅಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡೆಪ್ಯೂಟ್ ಮಾಡೋದಕ್ಕೆ ಮತ್ತೆ ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತೆ ಗೋವಾ ಇನ್ನಿತರ ಭಾಗದಲ್ಲಿ ಅಂದ್ರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲ್ತುಳಿತ ಪ್ರಕರಣಗಳು ನಡೆಯಿತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಅಂದ್ರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನ ಆಚರಿಸಿಕೊಳ್ಳಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.